ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ನ ಗಲಾಟೆ ನಿನ್ನೆ ರಾತ್ರಿ ತಾರಕಕ್ಕೇರಿತ್ತು. ರೆಡ್ಡಿ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಘರ್ಷಣೆಯನ್ನ ಮಾಡಿಕೊಂಡಿದ್ದಾರೆ. ಬ್ಯಾನರ್ ಹಾಕುವಂತ ವಿಷಯಕ್ಕೆ ಎರಡೂ ಕಾರ್ಯಕರ್ತರ ನಡುವೆ ಗಲಾಟೆ ಫಸ್ಟಿಗೆ ಉಂಟಾಗಿದೆ. ಗುಂಡೇಟು ಝಳಪಿಸಿದೆ. ಗುಂಡೇಟಿಗೆ ಕಾಂಗ್ರೆಸ್ನ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಪುತ್ಥಳಿ ಅನಾವರಣ ಕಾರ್ಯಕ್ರಮ, ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ನಾಳೆ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೋಸ್ಕರನೇ ಎಲ್ಲ ಕಡೆ ಬ್ಯಾನರ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಏನ್ ಮಾಡಿದ್ದಾರೆ, ಜನಾರ್ದನ್ ರೆಡ್ಡಿ ಮನೆ ಹತ್ರ ಬ್ಯಾನರ್ ಕಟ್ಟೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಮನೆ ಮುಂಭಾಗದಲ್ಲೇ ಬ್ಯಾನರ್ ಕಟ್ಟಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇದಕ್ಕೆ ಸಹಜವಾಗಿ ಬಿಜೆಪಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟಕ್ ಬಂದಿದ್ದೀರಾ ಅಂತ ಹೇಳಿ ಗಲಾಟೆಯನ್ನ ಶುರು ಮಾಡಿದ್ದಾರೆ. ಕಾರ್ಯಕರ್ತರ ನಡುವೆ ಇತ್ತು ಗಲಾಟೆ. ಎರಡೂ ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಕಲ್ಲು ತೂರಾಟ ಉಂಟಾಗಿದೆ. ಈ ವೇಳೆ ದೊಣ್ಣೆ ಬಡಿಗೆ ಹಿಡಿದು ರೆಡ್ಡಿ ಆಪ್ತರಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಓಡಿಸೋದಕ್ಕೆ ಪ್ರಯತ್ನ ಆಗಿದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರೆಡ್ಡಿ ಬೆಂಬಲಿಗರಿಂದ ಫೈರಿಂಗ್ ಅಂತ ಹೇಳಿ ಶಾಸಕ ನಾರಾ ಭರತ್ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಖುದ್ದಾಗಿ ಜನಾರ್ದನ್ ರೆಡ್ಡಿಯೇ ಒಂದಿಷ್ಟು ಗುಂಡುಗಳನ್ನ ತೋರಿಸಿ, ನೋಡಿ ಅವರೇ ಫೈರ್ ಮಾಡಿರೋದು, ಎಲ್ಲಿಂದ ಬಂತ ಹಂಗಾದ್ರೆ ಈ ಗುಂಡು ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಬಳ್ಳಾರಿ ರಾಜಕಾರಣ ಮುನ್ನೆಲೆಗೆ ಬಂದಿದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ವಿಷಯವಾಗಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಬೆಂಬಲಿಗರ ಮಧ್ಯೆ ಇದ್ದಂತ ಹೊಡೆದಾಟ ಇದೀಗ ನೇರವಾಗಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಾಯಕರ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಸಂಬಂಧ ಒಟ್ಟು 11 ಮಂದಿ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಅಲ್ಲಿ ಯಾರ ಹೆಸರೆಲ್ಲ ಮೆನ್ಷನ್ ಮಾಡಿದ್ರು ಆ ಹೆಸರುಗಳ ಮೇಲೆ ಈಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಘಟನೆ ಆದಂತ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕೂಡ ಸ್ಥಳಕ್ಕೆ ಹೋಗಿದ್ರು. ಅಲ್ಲಿ ಏನಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಿದ್ರು. ಈಗ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ 11 ಜನರ ಹೆಸರನ್ನ ಕಾಂಗ್ರೆಸ್ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಿತ್ತು. ಆಧಾರದ ಮೇಲೆ ಈಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈಗ ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಸಹಜವಾಗಿ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ಪರಸ್ಪರ ಆರೋಪ ಪ್ರತ್ಯಾರೋಪಗಳಂತೂ ತಾರಕಕ್ಕೇರಿದೆ. ಒಂದು ಜೀವನೂ ಹೋಗ್ಬಿಟ್ಟಿದೆ. ಹಾಗಾಗಿ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಂದ ಫೈರಿಂಗ್ ಆಯಿತು, ಅದರಿಂದಾನೇ ಈ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಅಂತಲೂ ಕೆಲವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಪರಿಸ್ಥಿತಿ ಹೇಗಿದೆ? 144 ಸೆಕ್ಷನ್ ಜಾರಿಯಾಗಿದೆ. ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರ ಮುಂದಿನ ಕ್ರಮ, ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಬಳ್ಳಾರಿಯಿಂದ ನಮ್ಮ ರಿಪೋರ್ಟರ್ ಬಸವರಾಜು. ಈಗ ಬ್ಯಾನರ್ ಕಟ್ಟುವಂತ ವಿಷಯವಾಗಿ ಗಲಾಟೆ ಆಯಿತು. ಕಾರ್ಯಕರ್ತರ ಮಧ್ಯೆ ಇದ್ದಂತ ಗಲಾಟೆಯಲ್ಲಿ ಈಗ ಪ್ರಮುಖ ನಾಯಕರು ಇನ್ವಾಲ್ವ್ ಆಗಿರೋದ್ರಿಂದ ಕಂಪ್ಲೇಂಟ್ ಆಧರಿಸಿ ಪೊಲೀಸರ ಪ್ರಕ್ರಿಯೆ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ, ಮತ್ತೆ ಸ್ಥಳದಲ್ಲಿ ವಾತಾವರಣ ಹೆಂಗಿದೆ, ಕಾಂಗ್ರೆಸ್ನ ಮುಂದಿನ ನಡೆ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಶರ್ಮಿತಾ, ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಮುಂಭಾಗದಲ್ಲಿರ್ತಕ್ಕಂಥ ಅಹಂಭಾವಿ ರಸ್ತೆಯಲ್ಲಿ ಅಂದರೆ ನಿನ್ನೆ ಜನಾರ್ದನ್ ರೆಡ್ಡಿ ನಿವಾಸದ ಎದುರುಗಡೆ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಆರಂಭವಾದಂಥ ಗಲಾಟೆ ಓರ್ವನ ಕಾರ್ಯಕರ್ತನ ಕೊಲೆ, ಒಂದು ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಡೀ ಬಳ್ಳಾರಿಯ ನಗರ ಒಂದು ರೀತಿಯ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೀಗ ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲೇ ಇದ್ದೇವೆ. ಸ್ಥಳದಲ್ಲಿ ನಿನ್ನೆ ಸಂಜೆ ಅಂದರೆ ರಾತ್ರಿ 7:30ಕ್ಕೆ ಒಂದು ಗಲಾಟೆ ಕೂಡ ಆರಂಭ ಆಗುತ್ತೆ. ನಾನೀಗ ಎಡಭಾಗದಲ್ಲಿ ತೋರಿಸ್ತೇನೆ. ಯಾಕೆಂತಂದರೆ ಇದೇ ವಿಚಾರಕ್ಕೆ ಕೂಡ ಇಲ್ಲಿ ಆರಂಭ ಆಗಿರ್ತಕ್ಕಂಥ ಗಲಾಟೆ. ಅಂದರೆ ಇದೇ ಬ್ಯಾನರ್, ಇಲ್ಲಿ ಅರಿದಾಗಿರ್ತಕ್ಕಂಥ ಬ್ಯಾನರ್ ಏನಿದೆ, ಇದೇ ಬ್ಯಾನರ್ ಮೂಲಕ ಕೂಡ
ಇಲ್ಲಿ ಗಲಾಟೆ ಕೂಡ ಆರಂಭ ಆಗುತ್ತೆ. ಸಂಜೆ 7 ಗಂಟೆ ಸುಮಾರಿಗೆ ಇಲ್ಲಿ ಬ್ಯಾನರ್ ಕಟ್ಟಲಿಕ್ಕೆ ಕೂಡ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ತಂಡ ಬಂದು ಇಲ್ಲಿ ಬ್ಯಾನರನ್ನು ಕಟ್ತಕ್ಕಂಥ ವಿಚಾರದಲ್ಲಿ ಒಂದು ಈ ಗಲಾಟೆ ಕೂಡ ಆರಂಭ ಆಗುತ್ತೆ. ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮತ್ತು ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಗಲಾಟೆ ಕೂಡ ಆರಂಭ ಆಗುತ್ತೆ. ಆರಂಭ ಆದಂಥ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕೂಡ ಇದೇ ಸ್ಥಳಕ್ಕೆ ಕೂಡ ಎಂಟ್ರಿ ಕೊಡ್ತಾರೆ. ಪರಿಸ್ಥಿತಿ ವಾತಾವರಣ ಯಾವ ರೀತಿ ಇತ್ತು ಅಂತಂದರೆ ಅಲ್ಲಿ ತಕ್ಷಣಕ್ಕೆ ಕಲ್ಲು ತೂರಾಟ ಕೂಡ ಆಗಿಬಿಡುತ್ತೆ. ಯಾಕೆಂತಂದರೆ ಕಲ್ಲುಗಳನ್ನು ಕೂಡ ನೋಡ್ಬೋದು, ಅಂದರೆ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು ಕೂಡ ತೂರಾಟ ಆಗುತ್ತೆ. ಯಾಕೆಂದರೆ ಅಂಥ ಪರಿಸ್ಥಿತಿ ಇಡೀ ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ಅದನ್ನು ಹತೋಟಿ ತರಲಿಕ್ಕೆ ಕೂಡ ಪೊಲೀಸರಿಗೆ ಸಾಕಷ್ಟು ಹರಸಾಕಾಗುತ್ತೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇರ್ತಾರೆ. ದೊಡ್ಡ ದೊಡ್ಡ ದೊಣ್ಣೆಗಳನ್ನು ಹಿಡ್ಕೊಂಡು ಕಟ್ಟಿಗಳನ್ನು ಹಿಡ್ಕೊಂಡು ಒಂದು ಜೊತೆಗೆ ಕಲ್ಲು ತೂರಾಟ ಕೂಡ ಆಗುತ್ತೆ. ಎರಡೂ ಗುಂಪುಗಳಿಂದ ಕೂಡ ಪರಿಸ್ಥಿತಿ ಉಪಯೋಗಕ್ಕೆ ತಳ್ತಾ ಇದ್ದಂತೆ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಆಗುತ್ತೆ. ಯಾಕೆಂದರೆ ಅದೇ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿರ್ತಾರೆ. ಆ ಖಾಸಗಿ ಗನ್ಮ್ಯಾನ್ಗಳು ಕೂಡ ಗಾಳಿಯಲ್ಲಿ ಒಂದು ಗುಂಡು ಕೂಡ ಹಾರಿಸ್ತಾರೆ. ತಕ್ಷಣ ಆ ಸಂದರ್ಭದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ಅದೇ ಸಂದರ್ಭದಲ್ಲಿ ಕೂಡ ಅವರು ಗಂಗಾವತಿಯಿಂದ ಬಳ್ಳಾರಿ ಕೂಡ ಬಂದಿರ್ತಾರೆ. ಯಾಕಂತಂದರೆ ಆ ಪರಿಸ್ಥಿತಿ ಯಾವಾಗ ಈ ರೀತಿ ಎರಡೂ ಗುಂಪುಗಳ ನಡುವೆ ಗಲಾಟೆ ಆರಂಭ ಆಗ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡೂ ಬದಿಯಿಂದ ಕೂಡ ಸಾವಿರಾರು ಕಾರ್ಯಕರ್ತರು ಅವರ ಆಪ್ತರು ಅಭಿಮಾನಿಗಳು ಕೂಡ ಜಮಾಯಿಸ್ತಾರೆ. ಎರಡೂ ಕಡೆಯಿಂದ ಕೂಡ ನೂಕು ನುಗ್ಗಾಟ, ತಳ್ಳಾಟ, ಕಲ್ಲು ತೂರಾಟ, ದೊಣ್ಣೆಗಳನ್ನು ಹಿಡಿದು ಕೂಡ ಒಡೆದಾಡೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅನಿವಾರ್ಯವಾಗಿ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೂಡ ಆಗುತ್ತೆ. ಅದೇ ಆ ಸಂದರ್ಭದಲ್ಲಿ ಕೂಡ ಓರ್ವ ಕಾರ್ಯಕರ್ತ, ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅಂತಕ್ಕಂಥದ್ದು ಕೂಡ ಇದೇ ಒಂದು ಸ್ಥಳದಲ್ಲಿ ಕೂಡ ಆತನಿಗೆ ಬುಲೆಟ್ ಕೂಡ ತಗಲಿ ಆತನಿಗೆ ಸಾವು ಬದುಕಿನ ನಡುವೆ ಹೋರಾಟ ಕೂಡ ನಡೆಸ್ತಾನೆ. ತಕ್ಷಣ ತನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಆತ ಸಾವನ್ನಪ್ಪಿರ್ತಕ್ಕಂಥದ್ದು. ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪತಕ್ಕಂಥದ್ದು ಗೊತ್ತಾಗ್ತಾ ಇದ್ದಂತೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಕಾರ್ಯಕರ್ತರು ಅವರ ಆಪ್ತರು ಕೂಡ ಇಲ್ಲಿ ಜಮಾಯಿಸ್ತಾರೆ. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಫೈರಿಂಗ್ ಕೂಡ ನಡೆಯುತ್ತೆ. ಫೈರಿಂಗ್ ಕಲ್ಲು ತೂರಾಟಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಇಡೀ ಪರಿಸ್ಥಿತಿ ಹತೋಟಿ ತರಲಿಕ್ಕೆ ಕೂಡ ಪೊಲೀಸರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರೂ ಕೂಡ, ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ಆಪ್ತರು ಅಭಿಮಾನಿಗಳು ಕೂಡ ಜಮಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಹತೋಟಿ ತರಲಿಕ್ಕೆ ಕೂಡ ಪೊಲೀಸರು ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ರಸ್ತೆ ಬದಿಯಲ್ಲಿ ಇದ್ದೀವಿ. ಇದು ಜನಾರ್ದನ್ ರೆಡ್ಡಿ ನಿವಾಸದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆ. ಯಾವ ರೀತಿಯಾಗಿ ಕಲ್ಲು ತೂರಾಟಗಳು ಕೂಡ ನಡೆಸಿರ್ತಕ್ಕಂಥದ್ದು ನೋಡ್ಬೋದು. ಇಡೀ ರಸ್ತೆ ಉದ್ದಕ್ಕೂ ಕೂಡ ಕಲ್ಲುಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಇದೇ ಸ್ಥಳದಲ್ಲಿ ರಾಜಶೇಖರ್ ಅಂತಕ್ಕಂಥ ಯುವಕನಿಗೆ ಇಲ್ಲಿ ಕೂಡ ಗುಂಡೇಟು ಕೂಡ ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡ ಕೂಡ ನಿನ್ನೆ ಮಧ್ಯರಾತ್ರಿಯಿಂದ ಕೂಡ ಬೆಳಗಿನ ಜಾವವರೆಗೂ ಕೂಡ ಎಲ್ಲ ಸ್ಥಳವನ್ನು ಕೂಡ ಮಹಜರು ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಎಷ್ಟು ಬುಲೆಟನ್ನು ತಗಲಿದೆ ಅನ್ನೋದು ಸಂಬಂಧಪಟ್ಟ ಈಗ ತನಿಖೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಇಲ್ಲಿ ರಾಜಶೇಖರನ ಸಾವಿಗೆ ಎರಡೂ ಕಡೆಯಿಂದ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಫೈರಿಂಗ್ ಮಾಡಿದ ಕಾರಣಕ್ಕಾಗಿ ರಾಜಶೇಖರ ಸಾವಾಗಿದೆ ನಿಟ್ಟಿನಲ್ಲಿ ಕೂಡ ಗಂಭೀರವಾದಂಥ ಆರೋಪವನ್ನು ಕೂಡ ಭರತ್ ರೆಡ್ಡಿ ಅವರು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಶಾಸಕ ಭರತ್ ರೆಡ್ಡಿ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನನಗೆ ಕೂಡ ಶೂಟ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟರು, ಆದರೆ ಅದು ನಾನು ಜಸ್ಟ್ ಮಿಸ್ ಆದೆ. ಆ ಬುಲೆಟ್ ಕೂಡ ನನಗೆ ಸಿಕ್ಕಿದೆ ಅಂತೇಳಿ ಆ ಬುಲೆಟ್ ಸಮೇತ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ನಿನ್ನೆ ಒಂದು ಬುಲೆಟನ್ನು ಕೂಡ ತೋರಿಸಿರ್ತಕ್ಕಂಥದ್ದು. ಇದು ರಕ್ತದ ಗಾಯ ಆಗಿರ್ತಕ್ಕಂಥದ್ದು ನೋಡ್ಬೋದು. ಯಾಕೆಂದರೆ ಈಗಾಗಲೇ ಮಾರ್ಕನ್ನು ಕೂಡ ಮಾಡಿ ಈಗಾಗಲೇ FSL ಇದನ್ನು ಮಹಜರು ಕೂಡ ಮಾಡಿಕೊಂಡು ಹೋಗಿ ಈಗಾಗಲೇ ತನಿಖೆ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈತನಿಗೆ ತಗಲಿರ್ತಕ್ಕಂಥ ಬುಲೆಟ್ ಯಾವುದನ್ನೋದು ಕೂಡ ಈಗ ತನಿಖೆಗೆ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಏನಾದರೂ ಇಲ್ಲಿ ಮಿಸ್ಫೈರ್ ಆತ ಅಥವಾ ಯಾವ ಗುಂಪಿನಿಂದ ಇಲ್ಲಿ ಫೈರಿಂಗ್ ಆಗಿದೆ ಅನ್ನೋ ಸಂಬಂಧಪಟ್ಟಾಗಿ ಈಗ ತನಿಖೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ಕಡೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥದ್ದು, ಮತ್ತೊಂದು ಕಡೆ ಇಲ್ಲಿ ಕೂಡ ಖಾಸಗಿ ಗನ್ಮ್ಯಾನ್ಗಳು ಕೂಡ ಫೈರಿಂಗ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವ ಬುಲೆಟ್ ಕೂಡ ಇಲ್ಲಿ ತಗಲಿದೆ ಅನ್ನೋ ಸಂಬಂಧಪಟ್ಟಂಗೆ ಇಲ್ಲಿ ಈಗ ತನಿಖೆ ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇಡೀ ವಾತಾವರಣ ಅಂದರೆ ಸಾಕಷ್ಟು ಇಡೀ ಮಧ್ಯರಾತ್ರಿಯಿಂದ ಕೂಡ ಇಡೀ ಬಳ್ಳಾರಿ ನಗರ ಮತ್ತು ಜನಾರ್ದನ್ ರೆಡ್ಡಿ ನಿವಾಸದ ಸುತ್ತಮುತ್ತಲು ಕೂಡ ಈಗಾಗಲೇ 144 ಸೆಕ್ಷನ್ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಶಾಸಕ ಭರತ್ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರನ್ನು ಕೂಡ ಅವರಿಗೂ ಕೂಡ ಗಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕೂಡ ಈಗ
ಕಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ 4-5 ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಅವರೆಲ್ಲರನ್ನೂ ಕೂಡ ಈಗ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇದು ನಾವು ನೋಡ್ತಕ್ಕಂಥದ್ದು ಇದು ಜನಾರ್ದನ್ ರೆಡ್ಡಿ ಅವರ ನಿವಾಸ. ಇಲ್ಲಿ ನಿನ್ನೆ ಸಾವಿರಾರು ಕಾರ್ಯಕರ್ತರು ಕೂಡ ಇಲ್ಲಿ ಕೂಡ ಜಮಾಯಿಸಿದ್ರು. ಮತ್ತೊಂದು ಕಡೆ ರಸ್ತೆ ಎದುರುಗಡೆ ಇರ್ತಕ್ಕಂಥ ರಸ್ತೆ ಬದಿಯಲ್ಲಿ ಕೂಡ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅವರು ಕೂಡ ಜಮಾಯಿಸಿರ್ತಕ್ಕಂಥದ್ದು. ಇದು ಜನಾರ್ದನ್ ರೆಡ್ಡಿ ಅವರ ಗ್ಲಾಸ್ ಕಚೇರಿ. ಇಲ್ಲಿ ಕೂಡ ಇದ್ರ ಮೇಲೆ ಕೂಡ ನಿನ್ನೆ ಕಲ್ಲು ತೂರಾಟ ಕೂಡ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡಬಹುದು. ಕಲ್ಲುಗಳು ಕೂಡ ಬಿದ್ದಿರ್ತಕ್ಕಂಥದ್ದು, ಅದರ ಜೊತೆ ಬಾಟಲ್ಗಳು ಕೂಡ ಬಿದ್ದಿರ್ತಕ್ಕಂಥದ್ದು, ಕಟ್ಟೆಗಳು ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥದ್ದು ಶರ್ಮಿತಾ. ಯಾಕಂತಂದರೆ ಈಗ ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ ಮುಖಂಡ ಇರ್ತಕ್ಕಂಥ ಚಾನಲ್ ಶೇಖರ್ ಸೇರಿದಂತೆ 4 ಒಟ್ಟು ಒಂದು ಬಳ್ಳಾರಿಯ ಬ್ರೂಸ್ಪೇಟೆಯಲ್ಲಿ ಒಂದು ಕೂಡ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನ ಆಧಾರ ಮೇಲೆ ಈಗ 11 ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಒಟ್ಟು 11 ಜನರ ಮೇಲೆ ಕೂಡ ಈಗ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಈಗ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಕೌಂಟರ್ ಕೇಸ್ ಕೊಡಲಿಕ್ಕೆ ಕೂಡ ಈಗ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟು ಈಗ 2 ಕಡೆಯ ವಾತಾವರಣದಲ್ಲಿ ಕೂಡ ಸಾಕಷ್ಟು ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ 4 ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಧಿಕಾರಿಗಳು ಕೂಡ ಇಲ್ಲಿ ಮೊಕ್ಕ ಮೂಡಿರ್ತಕ್ಕಂಥದ್ದು. IGP ನೇತೃತ್ವದಲ್ಲಿ ಈಗಾಗಲೇ ಬಳ್ಳಾರಿ SP, ವಿಜಯನಗರ SP, ಅದರ ಜೊತೆಗೆ ಚಿತ್ರದುರ್ಗ SP ಸೇರಿದಂತೆ 4-5 ಜಿಲ್ಲೆಗಳ ಸಾವಿರಾರು ಪೊಲೀಸರು ಸಿಬ್ಬಂದಿಗಳು ಕೂಡ ಇಲ್ಲಿ ಹೆಚ್ಚಿನ ಭದ್ರತೆಗಾಗಿ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ಕೂಡ ಇಲ್ಲಿ ಜಾರಿಯಾಗಿರ್ತಕ್ಕಂಥದ್ದು. ಇವತ್ತು ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ ನೋಡಬೇಕು. ಯಾಕೆಂತಂದರೆ 2 ಕಡೆಯಿಂದ ಕೂಡ ಬೆಳಿಗ್ಗೆ 10:30ಕ್ಕೆ 2 ಕಡೆಯಿಂದ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರು ಪತ್ರಿಕಾಗೋಷ್ಠಿ ಕರೆದರೆ ಆ ಕಡೆ ಶಾಸಕ ಭರತ್ ರೆಡ್ಡಿ ಅವರ ಆಪ್ತರು, ಅವರ ಬೆಂಬಲಿಗರು ಕೂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಯಾವ ರೀತಿಯಾದಂಥ ನಿನ್ನೆಯಿಂದ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಮಾಡ್ತಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಯಾಕೆಂತಂದರೆ ಈ ಒಂದು ರಾಜಕೀಯ ಸಂಘರ್ಷದಲ್ಲಿ ಓರ್ವ ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿರ್ತಕ್ಕಂಥದ್ದು ಇಲ್ಲಿ ಕೂಡ. ಯಾಕೆಂತಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಅಂದರೆ ಬಳ್ಳಾರಿಯ ರಾಜಕೀಯ ಇತಿಹಾಸದಲ್ಲಿ ಇದೊಂದು ದೊಡ್ಡ ಒಂದು ರಾಜಕೀಯ ಸಂಘರ್ಷ ಅಂತ ಹೇಳ್ಬೋದು. ಯಾಕೆಂತಂದರೆ ಯಾವತ್ತೂ ಕೂಡ ಬಳ್ಳಾರಿಯಲ್ಲಿ ಈ ರೀತಿಯಾದಂಥ ಒಂದು ಗಲಾಟೆಗಳು ಕೂಡ ನಡೆದಿರಲಿಲ್ಲ. ಈ ರೀತಿಯ ವಾತಾವರಣದಿಂದಾಗಿ ಬಳ್ಳಾರಿಯ ನಗರದಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಅಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂದರೆ 2 ಗುಂಪುಗಳಿಂದ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಕೂಡ ಬಿಗಿ ಪಹರೆಯನ್ನು ಕೂಡ ಪೊಲೀಸರು ಮಾಡಿರ್ತಕ್ಕಂಥದ್ದು. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿಯಾದಂಥ ಆರೋಪಗಳು ಕೂಡ ಮಾಡ್ತಾರೆ, ಅವರೇನು ಕೂಡ ದೂರು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಬಸವರಾಜು ಈ ಕ್ಷಣದ ಮಾಹಿತಿಗೆ. ಇಷ್ಟಿನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರುವಾಸಿ ಆಗಿತ್ತು, ಈಗ ಗೂಂಡಾ ರಾಜಕಾರಣಕ್ಕೆ ಹೆಸರುವಾಸಿ ಆಯ್ತಾ? ಪರಸ್ಪರ ಕೊಲೆ ಆರೋಪಗಳನ್ನ ಪ್ರಮುಖ ನಾಯಕರು ಮಾಡ್ಕೊಳ್ತಾ ಇದ್ದಾರೆ.